ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾಕ ಶ್ಲೋಕ ಚಾನಲ್. ಇವತ್ತು ನಾವು ಹುಣಸೆಕಾಯಿ ತೊಕ್ಕನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಊಟದ ಜೊತೆ ಈ ಥರ ಖಾರವಾಗಿರೋ ತೊಕ್ಕು ಅಥವಾ ಉಪ್ಪಿನಕಾಯಿ ಇದ್ದರೆ ಊಟದ ರುಚಿನೇ ಬೇರೆ. ಅಡುಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ, ಅಥವಾ ಒಂದೇ ಅಡುಗೆ ಇದ್ದರೂ ನಡೆಯುತ್ತೆ. ಮೊದಲಿಗೆ ನಾನಿಲ್ಲಿ ಹುಣಸೆಕಾಯಿನ ಚೆನ್ನಾಗಿ ತೊಳೆದು ಈ ಥರ ನೀರಿನ ಪಸೆ ಇಲ್ಲದೆ ಇರೋ ಥರ ಒರೆಸ್ಕೊಂಡಿದ್ದೀನಿ. ಯಾವುದೇ ತೊಕ್ಕು ಅಥವಾ ಉಪ್ಪಿನಕಾಯಿ ಮಾಡೋವಾಗಲೂ ಅಷ್ಟೇ, ನೀರಿನ ಪಸೆ ಇದ್ದರೆ ಬೇಗ ಕೆಡುತ್ತೆ. ಅದಕ್ಕೆ ಚೆನ್ನಾಗಿ ನೀರು ಇಲ್ಲದೆ ಇರೋ ಥರ ಒರೆಸ್ಕೋಬೇಕು. ಈ ಥರ ಅಕ್ಟೋಬರ್ ನವೆಂಬರ್ ಅಂದರೆ ಹುಣಸೆಕಾಯಿ ಕರೆಕ್ಟಾಗಿ ತೊಕ್ಕು ಮಾಡೋ ಥರ ಬಲ್ತಿರುತ್ತೆ. ತೀರಾ ಬಲ್ತಿದ್ರೆ ತೊಕ್ಕು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಳೆ ಹುಣಸೆಕಾಯಿ ಆದರೆ ನಾರು, ಸಿಪ್ಪೆ, ಬೀಜ ಏನು ತೆಗೆಯೋ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಮಿಕ್ಸಿಗೆ ಹಾಕೋ ಥರ ಕುಟಾಣಿ ಕಲ್ಲಲ್ಲಿ ಜಜ್ಜಿದ್ರೆ ಸಾಕಾಗುತ್ತೆ. ನಂತರ ಒಂದು ಪ್ಯಾನನ್ನು ಬಿಸಿಗಿಟ್ಟು ಒಂದು 4 ಚಮಚ ಆಗುವಷ್ಟು ಮೆಂತ್ಯನ ಹುರ್ಕೊಳ್ಳೋಣ. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಈ ತೊಕ್ಕು ಮಾಡೋದಕ್ಕೆ ಜಾಸ್ತಿ ಮಸಾಲೆ ಪದಾರ್ಥಗಳು ಏನೂ ಬೇಡ. ಒಂದು 10ರಿಂದ 15 ಆಗುವಷ್ಟು ಎಳೆ ಹುಣಸೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಮೆಣಸಿನಕಾಯಿ, ಹಾಗೆಯೇ ಪರಿಮಳಕ್ಕೆ ಇಂಗು ಮತ್ತು ಮೆಂತ್ಯ ಇಷ್ಟಿದ್ರೆ ಸಾಕು. ಈ ಹುಣಸೆಕಾಯಿ ತೊಕ್ಕನ್ನು ಸುಲಭವಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ತೊಕ್ಕು 6 ತಿಂಗಳು 1 ವರ್ಷ ಆದ್ರೂ ಹೊರಗಡೆ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಏನೂ ಇರೋಲ್ಲ. ನಂತರ ನಾನಿಲ್ಲಿ ಮೆಂತ್ಯನ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಆಮೇಲೆ ಸಣ್ಣ ಮೆಣಸು ಅಥವಾ ಸೂಜಿ ಮೆಣಸನ್ನು ಒಂದು 2 ಚಮಚ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ನಾನಿಲ್ಲಿ ಸೂಜಿ ಮೆಣಸನ್ನು ತೊಗೊಂಡಿದ್ದೀನಿ. ನಂತರ ಹುರಿದಿರೋದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ತೆಗೆದು ಒಂದ್ಸರಿ ಪೌಡ್ರ್ ಮಾಡಿ ಆಮೇಲೆ ಮೆಣಸಿನ್ಕಾಯಿ, ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯನ ಒಂದ್ಸರಿ ಪುಡಿ ಮಾಡಿಕೊಂಡು ಆಮೇಲೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. 15-20 ಆಗುವಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಂತರ ತೊಳೆದು ಒರೆಸಿ ಇಟ್ಕೊಂಡಿರುವಂತಹ ಹುಣಸೆಕಾಯಿನ ಈ ಥರ ಕಲ್ಲಲ್ಲಿ ಸ್ವಲ್ಪ ಜಜ್ಕೋಬೇಕು. ಇಲ್ಲಿ ನಾನು ತೊಗೊಂಡಿರೋ ಹುಣಸೆಕಾಯಿ ಎಳೆದಾಗಿರೋದ್ರಿಂದ ಸಿಪ್ಪೆ ಅಥವಾ ನಾರು, ಬೀಜ ಏನನ್ನೂ ತೆಗೆಯೋ ಅವಶ್ಯಕತೆ ಬಂದಿಲ್ಲ. ನೀವೇನಾದರೂ ಸ್ವಲ್ಪ ಬಲ್ತಿರೋದು ತೊಗೊಂಡಿರೋದಾದರೆ ಸಿಪ್ಪೆ ಅಥವಾ ನಾರನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲ ಹುಣಸೆಕಾಯನ್ನು ಜಜ್ಜಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರ್ ನವೆಂಬರ್ ಅಂದರೆ ಹುಣಸೆಕಾಯಿ ತೀರಾ ಬಲ್ತಿರಲ್ಲ. ತೊಕ್ಕು ಮಾಡೋದಕ್ಕೆ ಇದು ಕರೆಕ್ಟಾದ ಟೈಮ್ ಅಂತ ನನಗನ್ಸುತ್ತೆ. ಹುರಿದಿರೋ ಮೆಂತ್ಯನ ಈ ಥರ ಪೌಡ್ರ್ ಮಾಡಿಕೊಂಡು ಆಮೇಲೆ ಹಸಿರು ಮೆಣಸು ಹಾಗೆ ಉಪ್ಪು ಎಲ್ಲವನ್ನು ಸೇರಿಸಿ ಜಜ್ಜಿಟ್ಟಿರೋ ಹುಣಸೆಕಾಯನ್ನು ಸೇರಿಸಿ ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಬ್ಯಾಚಲ್ಲಿ ರುಬ್ಕೊಂಡಿದ್ದೀನಿ. ಈ 2 ಬ್ಯಾಚನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ. ಇದೊಂದು 6 ತಿಂಗಳ 1 ವರ್ಷ ಆದರೂ ಏನೂ ಕೇಳಲ್ಲ. ಮುಖ್ಯವಾಗಿ ಯಾವುದೇ ತೊಕ್ಕು ಅಥವಾ ಉಪ್ಪಿನಕಾಯಿ ಮಾಡುವಾಗ ನೀರನ್ನು ಮುಟ್ಟಿಸ್ಬಾರ್ದು. ಇಲ್ಲಿ ತೊಕ್ಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದೆ ಅನ್ನೋದಾದರೆ ಒಗ್ಗರಣೆನ ಮುಂಚೆನೇ ಸೇರಿಸ್ಕೊಳ್ಳೋದು ಬೇಡ. ಹಾಗೆಯೇ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸ್ವಲ್ಪ ದಿನ ಆದಮೇಲೆ ಎಣ್ಣೆ ವಾಸನೆ ಆದಂಗೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟನ್ನೇ ಬೇರೆ ಡಬ್ಬಕ್ಕೆ ತೆಗೆದು ಒಗ್ಗರಣೆನ ಸೇರಿಸ್ಕೊಂಡು ಬಳಸ್ಕೊಂಡ್ರೆ ಆಯಿತು, ಚೆನ್ನಾಗಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ಇರೋದ್ರಿಂದ ಈ ಥರ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನನ್ನು ಬಿಸಿಗಿಟ್ಟು ಎಣ್ಣೆ ಕಾಯ್ದ್ಮೇಲೆ ಒಂದು 2 ಚಮಚ ಆಗುವಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಇಂಗಿನ ಬದಲು ಬೆಳ್ಳುಳ್ಳಿ ಒಗ್ಗರಣೆನೂ ಸೇರಿಸ್ಕೊಳ್ಬೋದು. ಈ ಥರ ಸಾಸಿವೆ ಚಟ್ಪಟ ಅಂತ ಸಿಡಿದ ಮೇಲೆ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಈ ತೊಕ್ಕನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ಒಗ್ಗರಣೆನ ಸೇರಿಸಿ ಒಂದ್ಸರಿ ಚೆನ್ನಾಗಿ ಕಲಸಿ ಕಂಪ್ಲೀಟ್ ಕೂಲ್ ಆಗೋಕ್ಕೆ ಬಿಟ್ಟು ಆಮೇಲೆ ಒಂದು ಏರ್ ಟೈಟ್ ಡಬ್ಬ ಅಥವಾ ಈ ಥರ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಹುಣಸೆಕಾಯಿ ತೊಕ್ಕು ನೋಡಿ ರೆಡಿ ಆಯಿತು. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.